ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಶಂಕರ್ ನಾರಾಯಣ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅತಿ ಮುಖ್ಯವಾಗಿರೋದು ಸ್ತ್ರೀ ಶಾಪ. ಯಾಕೆ ಸ್ತ್ರೀ ಶಾಪಗಳು ಬರುತ್ತೆ, ಅದು ಯಾವ ರೀತಿಯಲ್ಲಿ ಬರುತ್ತೆ, ಹಾಗೂ ನಿಮ್ಮ ಜನ್ಮದ ಕುಂಡಲಿ ಆಧಾರದ ಪ್ರಕಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ಸಂದರ್ಭದಲ್ಲಿದ್ದರೆ ಯಾರಿಗೆ ಸ್ತ್ರೀ ಶಾಪಗಳ ಬಿಂಬಿತ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀನಿ, ಹಾಗೂ ಅದರ ಪರಿಹಾರಗಳನ್ನು ಸಹ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸ್ತ್ರೀ ಶಾಪ ಅಷ್ಟೇ ಎಲ್ಲರೂ ಸಹ ಭಯ ಬೀಳ್ತಾರೆ, ಹಾಗೂ ಏನಾಗುತ್ತೆ ಏನಿಲ್ಲ ಅಂತ. ಖಂಡಿತ ವೀಕ್ಷಕರೇ, ಸ್ತ್ರೀ ಶಾಪ ಇದ್ದವನ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿರುತ್ತೆ. ಸ್ತ್ರೀ ಶಾಪದಲ್ಲಿ ಮಾನಸಿಕ ಹಿಂಸೆಗಳನ್ನು ತಾಕತ್ತೆ, ಆರೋಗ್ಯ ಬಾಧೆಗಳನ್ನು ಬರುತ್ತೆ, ಹಾಗೂ ಅವನಿಗೆ ಉದ್ಯೋಗದಲ್ಲಿ ನಷ್ಟ ಆಗಿ ಅವನಿಗೆ ಯಾರೂ ಸಹ ಇಲ್ಲದೆ ಸಂಬಂಧ ಸೂತ್ರಗಳ ಸಹಾಯ ಸಹ ಬರದೆ ಅವನು ಒಂಟಿಯಾಗಿ ಜೀವನಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಸ್ತ್ರೀ ಶಾಪದಿಂದ ಅವನು ಮಾನಸಿಕ ಹಿಂಸೆಗಳನ್ನು ಪಡಬೇಕಾಗತ್ತೆ. ಅದು ಯಾಕೆ ಬರುತ್ತೆ, ಜಾತಕದಲ್ಲೂ ಸಹ ನಾವು ಯಾವುದೇ ಸ್ತ್ರೀ ಶಾಪ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆಗಳಿದ್ರೂ ಜಾತಕಗಳನ್ನು ಪರಿಶೋಧನೆಗಳನ್ನು ಮಾಡಬೇಕಾಗ್ತದೆ. ಆ ಜಾತಕದಲ್ಲಿ ಲಗ್ನದಿಂದ 5ನೇ ಮನೆಗೆ ಸಂತಾನದ ಭಾವ ಅಂತ ಹೇಳ್ತೀವಿ ನಾವು ಅವರಿಗೆ, ಅಲ್ಲಿ ಪಾಪಗ್ರಹಗಳಾದ ಶನಿ, ರಾಹು, ಕೇತು ಇದು ತೀವ್ರವಾದ ಒಂದು ಪರಿಣಾಮಗಳು ಬಿದ್ದಿದ್ರೆ ಅವರಿಗೆ ಸ್ತ್ರೀ ಶಾಪ ಇದೆ ಅಂತೇಳಿ ನಾವು ತಿಳ್ಕೋಬೇಕು. ಅದೇ ರೀತಿಯೇ ಸಹ 7ನೇ ಮನೆಗೆ ವಿವಾಹದ ಭಾವ ಅನ್ನೋದಿರ್ತವೆ. ಅಧಿಪತಿ ಹಾಗೂ ದುರ್ಬಲತವಾಗಿದ್ದರೆ, ಪಾಪಗ್ರಹಗಳಿದ್ದರೆ ಅವನಿಗೆ ಸ್ತ್ರೀ ಶಾಪ ಇದೆ ಅಂತ ತಿಳ್ಕೋಬೇಕು ನಾವು. ಹಾಗೂ ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ಶುಕ್ರನ ಪ್ರಭಾವ ಅಂದರೆ ಶುಕ್ರ ಸ್ತ್ರೀ ಕಾರಕನಾಗಿರ್ತಾನೆ. ಆವಾಗ ಅವನಿಗೆ ಪಾಪಗ್ರಹಗಳನ್ನೇನಾದರೂ ಅದಕ್ಕೆ ಸಂಬಂಧಪಟ್ಟಿದ್ದರೆ ಅವನಿಗೆ ಸ್ತ್ರೀ ಶಾಪದ ಪ್ರಭಾವ ಹೆಚ್ಚಾಗಿರುತ್ತೆ. ಚಂದ್ರನಿಗೆ ರಾಹು ಕೇತುವಿನ ಪ್ರಭಾವ ಹೆಚ್ಚಾಗಿದ್ದರೆ ಅವರಿಗೂ ಸಹ ಸ್ತ್ರೀ ಶಾಪದ ಪ್ರಭಾವ ಜಾಸ್ತಿ ಆಗುತ್ತೆ. ಈ ರೀತಿಯಲ್ಲಿ ಇದ್ದಾಗ ನಿಮ್ಮ ಜಾತಕದ ಅನುಸಾರಗಳೇನಾರು ಕಂಡು ಬಂದರೆ ಮೊದಲು ಸ್ತ್ರೀ ಶಾಪದ ನಿವಾರಣೆಗಳನ್ನು ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಪರಿಹಾರ ವೀಕ್ಷಕರೇ ನೋಡಿ, ಯಾರ್ಯಾರು ನೊಂದಿ ಬೆಂದು ಎಲ್ಲವೂ ಸಹ ಬಿಟ್ಟು ಒಂಟಿಯಾಗಿ ಜೀವನಗಳನ್ನು ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ ವಿರಸಗಳಾಗಿರುತ್ತೆ, ಡೈವರ್ಸ್ ಆಗಿರುತ್ತೆ, ಯಾರೂ ಸಹ ಸೇರೋದಿಲ್ಲ, ತಂದೆ ತಾಯಿ ಸಹ ಸೇರೋಕ್ಕಾಗೋದಿಲ್ಲ, ಅಣ್ಣ ತಂಗಿಯೂ ಸಹ ಸೇರೋಕ್ಕಾಗೋದಿಲ್ಲ. ಈ ರೀತಿಯಲ್ಲಿ ಅವರು ಮಾನಸಿಕ ಹಿಂಸೆ, ಕೋಟಿ ಕೋಟಿ ಆಸ್ತಿ ಇದ್ರೂ ಸಹ ಅಕ್ಕ ತಂಗಿರ ಒಂದು ಪ್ರೀತಿ ಸಿಗೋದಿಲ್ಲ, ಅತ್ತೆ ಮಾವನ ಪ್ರೀತಿ ಸಿಗೋದಿಲ್ಲ. ಈ ರೀತಿಯಲ್ಲಿ ಅವರು ಮಾನಸಿಕ ಹಿಂಸೆಗಳನ್ನು ಬರ್ತಾ ಇರ್ತಾರೆ. ಅದಕ್ಕೆ ಪರಿಹಾರ ಅಂತಂದರೆ ಮೊದಲು ದುರ್ಗಾದೇವಿ ಇಲ್ಲ ಪಾರ್ವತಿ ಇಲ್ಲ ಲಕ್ಷ್ಮೀದೇವಿ ಪೂಜೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ಸೌಭಾಗ್ಯವತಿ ಯಾರು ಮುತ್ತೈದೆ ಹೆಣ್ಣು ಮಕ್ಕಳು ಇರ್ತಾರಲ್ಲ ಅವ್ರ ಹತ್ರ ಬಾಗಿನಗಳನ್ನು ತಗೋಬೇಕು. ಪ್ರತಿ ಶುಕ್ರವಾರ ನೀವು ಬಾಗಿನಗಳನ್ನು ಕೊಟ್ಟು ಅವರ ಆಶೀರ್ವಾದಗಳನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಸಹ ಪ್ರತಿ ಶುಕ್ರವಾರ ಮುಹೂರ್ತಗಳನ್ನು ನೋಡಿ, ಯಾರು ಬಡ ಹೆಣ್ಣು ಮಕ್ಕಳು ಇರ್ತಾರೋ ಅವರಿಗೆ ಕನ್ಯಾದಾನಗಳನ್ನು, ಅದೆಲ್ಲ ಖರ್ಚುಗಳನ್ನು ನೀವೇ ನೋಡಿಕೊಂಡು ಕನ್ಯಾದಾನಗಳನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಯಾಕಂದರೆ ಆ ರೀತಿಯಲ್ಲಿ ಬಂದಾಗ ಆ ಒಂದು ಶಾಪಗಳನ್ನು ಅತಿ ಪ್ರಭಾವ ಕಮ್ಮಿ ಆಗತ್ತೆ. ಆವಾಗ ನಿಮಗೆ ನೆಮ್ಮದಿಯ ಜೀವನಗಳನ್ನು ಸಿಗುತ್ತೆ. ಈ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಖಂಡಿತ ವೀಕ್ಷಕರೇ, ನಿಮ್ಮಲ್ಲಿರುವ ಸ್ತ್ರೀ ಶಾಪ, ಹಣಕಾಸಿನ ಸಮಸ್ಯೆ ಎಲ್ಲವೂ ಸಹ ಅತಿ ಹೆಚ್ಚಾಗಿ ಕಮ್ಮಿ ಆಗ್ತಾ ಬರುತ್ತೆ. ಮೊದಲು ನೀವು ಮಾಡಬೇಕಾಗಿರೋದು ದುರ್ಗಾ ಅನುಷ್ಠಾನಗಳನ್ನು, ಪಾರ್ವತಿ ದೇವಿ ಅನುಷ್ಠಾನಗಳನ್ನು, ಲಕ್ಷ್ಮೀ ದೇವಿ ಪೂಜೆಗಳನ್ನು ಮಾಡ್ತಾ ಹೋಗಬೇಕು. ಈ ರೀತಿಯಲ್ಲಿ ಮಾಡಿದ್ರೆ ನಿಮ್ಮಲ್ಲಿರುವ ಸಮಸ್ಯೆಗಳು, ಸ್ತ್ರೀ ಶಾಪದ ಪ್ರಭಾವ ಕಮ್ಮಿ ಆಗಿ ನಿಮಗೆ ಮುಂದಿನ ಜೀವನ ತುಂಬ ಅತಿ ಮುಖ್ಯವಾಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಇದರದ ಒಂದು ಸ್ತ್ರೀ ಶಾಪದ ಅತಿ ಹೆಚ್ಚು ಮಾಹಿತಿಗಳು ಬೇಕಾದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ.